ಓಕೆ ನೋಡಿ, ನಾನು ಇವಾಗ ಒಂದು 3 ಒಮ್ಮೆನೇ ಹಾಕ್ಕೊಂಡಿನಿ. ಇಲ್ಲಿ ಒಂದು 2 ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ. ಇದಕ್ಕೆ 1 ನಿಮಿಷ ಆದಮೇಲೆ ಸ್ವಲ್ಪ ತಿರುಗಿಸಿದ್ದ ಅಷ್ಟೇ. ಇವಾಗ ಒಂದು 2 ನಿಮಿಷ ಆಗೋ ತನಕ ನಾನು ಬಿಟ್ಟಿದ್ದೆ. ಇವಾಗ ಇದನ್ನು ನಾನು ಸ್ಲೋಲಿಯಾಗಿ ಇದನ್ನು ಉಲ್ಟಾ ಹಾಕ್ಕೊತಿದ್ದೀನಿ. ಉಲ್ಟಾ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಆಗೋ ತನಕ ಇದಕ್ಕೆ ಬಿಡ್ತಿದ್ದೀನಿ. ಇಲ್ಲೇನು ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಜಲ್ದಿನೇ ಇದು ತಯಾರಾಗುತ್ತೆ. ಅಥವಾ ಈ ರೀತಿ ಕೆಂಪಾಗಬೇಕು ಅಥವಾ ಗರಿಗರಿ ಆಗಬೇಕು. ವಾವ್, ನೋಡಿ ಈ ರೀತಿ ಗೋಲ್ಡನ್ ಬಣ್ಣ ಬರೋ ತನಕ ನೀವು ಹಾಗೆಯೇ ಇದನ್ನು ಉಲ್ಟಾ ಸೀದಾ ಮಾಡ್ಕೊತ ಇರಬೇಕಾಗುತ್ತೆ. ಸೊ ಒಂದು 5 ನಿಮಿಷದಲ್ಲಿ ತಯಾರಾಗಿದೆ ಒಂದು ಬ್ಯಾಚ್. ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ, ನೋಡಿದ್ರೆ ತಿನ್ಬೇಕು ಅನ್ನಿಸ್ತಿದೆ, ಅಷ್ಟು ಸರಿಯಾಗಿ ಬರುತ್ತೆ. ಇನ್ನೊಂದು ಅದೇ ರೀತಿ ನಾನಿಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಂಡಿನಿ ನಾನು. ಸೊ ಇವಾಗ ನೋಡಿ ಇದು ಕೂಡ ತಯಾರಾಗಿದೆ. ಇವಾಗ 2 ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇಲ್ಲಿ ನಾನು ಈ ರೀತಿ ಕರ್ಕೊಂಡು ತೊಗೊತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಬೇಕಂತೇನಿಲ್ಲ, ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ಒಂದೇ ಮೊದಲೇ ಎಣ್ಣೆ ಹಾಕಿದ್ದಲ್ಲ, ಅದರಲ್ಲೇ ನಾನು 2 ಬ್ಯಾಚ್ ಈ ರೀತಿ ನಾನಿಲ್ಲಿ ತೊಗೊಂಡಿದ್ದೀನಿ ಮಾಡ್ಕೊಂಡು. ನೋಡಿ ನಮ್ಮ ರುಚಿಯಾಗಿರುವಂತಹ ಗರಿ